ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸಾಂಬಾರು ಪುಡಿ ಮಾಡೋದು ಯಾವ ರೀತಿ ಅಂತ ಈಸಿಯಾಗಿ ತೋರಿಸ್ಕೊಡ್ತೀನಿ. ಸಾಂಬಾರು ಪುಡಿಗೆ ಸಾಮಗ್ರಿಗಳು ಕೂಡ ಕಡಿಮೆನೇ ತೊಗೊಂಡಿದ್ದೀನಿ. ಈ ಸಾಂಬಾರು ಪುಡಿನ ನಾವು ಮಟನ್ ಸಾಂಬಾರು, ಚಿಕನ್ ಸಾಂಬಾರು, ಮೀನು ಸಾಂಬಾರು, ಬೇಳೆ ಸಾಂಬಾರು, ತರಕಾರಿ ಸಾಂಬಾರು ಅಥವಾ ನಾವೇನೇ ಯಾವುದೇ ಪಲಾವು, ಬಾತ್ ಏನೇ ಮಾಡಿದ್ರೂ ಕೂಡ ಈ ಸಾಂಬಾರು ಪುಡಿನ ಯೂಸ್ ಮಾಡ್ಕೊಬಹುದು. ಇದರಿಂದ ಒಳ್ಳೆ ರುಚಿಯಾದ ಅಡುಗೆ ರೆಡಿ ಆಗುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ಯಾವ ಸಾಮಗ್ರಿಗಳು ತಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹಾಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೊದಲನೇದು ಒಗ್ಗರಣೆಗೆ ಬಳಸ್ಕೊಳ್ತೀವಿ ನೋಡಿ, ನಾರ್ಮಲ್ ದಪ್ಪಕ್ಕೆ ಉದ್ದಕ್ಕಿರುತ್ತಲ್ಲ ಆ ಮೆಣಸಿನ್ಕಾಯಿ. ಎರಡನೇದು ಗುಂಟೂರು ಮೆಣಸಿನ್ಕಾಯಿ, ತುಂಬ ಖಾರ ಇರುತ್ತೆ ನೋಡಿ ಅದು. ಮೂರನೇದು ಕಲ್ಲರಿಗೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ. ಈ ರೀತಿ 3 ಥರ ನಾವು ಮೆಣಸಿನ್ಕಾಯಿ ತೊಗೊಳ್ಬೇಕಾಗತ್ತೆ. ಹಾಗೆ ಸಾಂಬಾರು ಪುಡಿಗೆ ಸಾಂಬಾರು ಬೀಜ, ಧನಿಯ. ಹಾಗೆ ಕಾಳುಗಳಲ್ಲಿ ನಾನು ಹೆಸ್ರು ಕಾಳು, ಕಡಲೆಕಾಳು ಮತ್ತು ಹುರ್ಗಡ್ಲೆ. ಇನ್ನು ಸ್ಪೈಸಸ್ಗೆ ಏನು ತೊಗೊಂಡಿದ್ದೀನಿ ಅಂದರೆ ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಹಾಗೆ ಅರಿಶಿಣದ ಗೊನೆ. ಅರಿಶಿಣ ಬಳಸೋದು ಬೇಡ, ಅರಿಶಿಣದ ಗೊನೆ ತೊಗೊಳ್ಳೋಣ. ಹಾಗೆ ಮೆಣಸು ಜೀರಿಗೆನೂ ಕೂಡ ಬೇಕಾಗುತ್ತೆ. ಕಾಳಲ್ಲಿ ಮಾತ್ರ 2 ರೀತಿ ತೊಗೊಂಡಿದ್ದೀನಿ, ಹೆಸರು ಕಾಳು ಮತ್ತು ಕಡಲೆಕಾಳು. ಇದನ್ನು ಯಾವ ರೀತಿ ಮಾಡೋದು ಅಂದರೆ, ಮೊದಲಿಗೆ ಮೆಣಸಿನ್ಕಾಯಿಗಳು ನಾವು ಏನು ತೊಗೊಂಡಿರ್ತೀವಿ ಅದನ್ನು ತೊಟ್ಟನ್ನು ಬಿಡಿಸಿ ಚೆನ್ನಾಗಿ ಒಂದು ತೊಳ್ಕೊಳ್ಳೋದಾದರೆ ತೊಳ್ಕೊಬೋದಿಲ್ಲ, ಒರೆಸ್ಕೊಬೋದು. ಅದನ್ನು ಬಿಸಿಲಲ್ಲಿ ಒಣಗಿಸ್ಕೊಬೇಕು. ಈಗ ಮಳೆಗಾಲ ಆಗಿರೋದ್ರಿಂದ ಬಿಸಿಲು ಇಲ್ಲ. ಮೇಲ್ಗಡೆ ಏನಾದರೂ ನಾವು ಒಣಗಾಕಿದ್ದು ನೀರು ತುಂಬಿಕೊಂಡ್ರೆ ಸಾಂಬಾರು ಪುಡಿ ಚೆನ್ನಾಗಿ ಬರೋಲ್ಲ. ಸೊ ಮನೆಯಲ್ಲೇ ಸ್ವಲ್ಪ ಹೊತ್ತು ಹಾಗೆ ಫ್ಯಾನ್ ಕೆಳಗಡೆ ಹಾರಾಕಿದ್ದೀನಿ. ಎಲ್ಲ ಅಂದರೆ 3 ಥರ ಮೆಣಸಿನ್ಕಾಯಿ. ಇದನ್ನು ಬೇಕಾದರೆ ಈ ಬ್ಯಾಡಗೆ ಮೆಣಸಿನ್ಕಾಯಿ ಅನ್ನೋದು ಬೇಕಾದರೆ ಸ್ವಲ್ಪ ಜಾಸ್ತಿನೇ ತೊಗೋಬೋದು, ಖಾರ ಏನಿರಲ್ಲ. ಕಲ್ಲರ್ ಜಾಸ್ತಿ ಬೇಕು ಅಂದರೆ ಇದನ್ನು ಯೂಸ್ ಮಾಡ್ಕೊಬೋದು. ನಾನು ಈ 3 ಥರ ಮೆಣಸಿನ್ಕಾಯಲ್ಲೂ ತೊಟ್ಟನ್ನು ತೆಗ್ದು ನೀಟಾಗೆ ಅದನ್ನು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಧೂಳು ಇರುತ್ತೆ ಮೆಣಸಿನ್ಕಾಯಲ್ಲಿ. ಇನ್ನು ಈ ಮೆಣಸಿನ್ಕಾಯಿ ನೋಡ್ಕೊಂಡು ತೊಗೊಬೇಕು, ಯಾಕಂದರೆ ಇದು ತುಂಬಾ ಖಾರ ಇರುತ್ತೆ. ಇದು ಖಾರ ಮೀಡಿಯಮ್ ಆಗಿರುತ್ತೆ. ಸೊ ಈ 3 ಥರ ನಾವು ಮೆಣಸಿನ್ಕಾಯಿ ತೊಗೋಬೇಕು. ಇನ್ನು ಧನ್ಯನೂ ಅಷ್ಟೇ ಚೆನ್ನಾಗಿ ಅದನ್ನು ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಬಿಸಿಲು ಇಲ್ಲ ಅನ್ನೋ ಕಾರಣದಿಂದ ಮನೇಲೇ ಹಾಕ್ಕೊಂಡಿದ್ದೀನಿ. ಹಾಗಂತ ಅದನ್ನು ಡೈರೆಕ್ಟಾಗಿ ಅದನ್ನು ಮಿಲ್ ಮಾಡಿಸಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈ ಧನ್ಯ ಕ್ಲೀನ್ ಮಾಡುವಾಗ ಈ ರೀತಿ ರೌಂಡ್ ಚಕ್ರ ಬರುತ್ತೆ ನೋಡಿ, ಅದನ್ನು ಮರಿದೇ ತೆಗ್ದಾಕಿ, ಅದು ಸಾಂಬಾರ್ಗೆ ಹಾಕೋದು ಒಳ್ಳೆಯದಲ್ಲ. ಹಾಗೆ ಸ್ಪೈಸಸ್ ಏನೇನು ತೊಗೊಂಡಿದ್ದೀನಿ ಅಂದರೆ ಜೀರಿಗೆ, ಮೆಣಸು, ನಾನು ಅರಿಶಿಣದ ಗೊನೆನ ಸ್ವಲ್ಪ ಕುಟ್ಟಿ ಇಟ್ಕೊಂಡಿದ್ದೀನಿ. ಹಾಗೆ ಚಕ್ಕೆ, ಲವಂಗ. ಕಾಳುಗಳಲ್ಲಿ ಹೆಸ್ರು ಕಾಳು ಬೇಕು. ಸಾಂಬಾರು ಪುಡಿಗೆ ಹೆಸ್ರು ಕಾಳು ಮತ್ತು ಕಡಲೆಕಾಳು ತುಂಬ ಯೂಸ್ ಆಗಿರುತ್ತೆ. ಮತ್ತು ಸಾಂಬಾರು ಟೇಸ್ಟಿಯಾಗಿ ಬರೋಕ್ಕೆ ಇವೆರಡು ಯೂಸ್ ಮಾಡಿಕೊಳ್ಳೇಬೇಕು. ಹಾಗೆ ಹುರ್ಗಡ್ಲೆ ಸ್ವಲ್ಪನೇ ತೊಗೊಂಡಿರೋದು, ನಾನು ಜಾಸ್ತಿ ತೊಗೊಂಡಿಲ್ಲ. ಹಾಗೆ ಇನ್ನೂ 2 ಐಟಮ್ ಬೇಕು, ಏನಂದರೆ ಮೆಂತ್ಯ ಮತ್ತು ಕರಿಬೇವು. ಅದು ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಸದ್ಯಕ್ಕೆ ನಾನು ಅಂಗಡಿಯಿಂದ ತಂದಿರೋದು ಇಷ್ಟು. ಮೆಣಸಿನ್ಕಾಯಿನೆಲ್ಲ ನೋಡಿ ಈ ರೀತಿ ಬಿಡಿಸ್ಕೊಂಡು ನೀಟಾಗಿ ಚೆನ್ನಾಗಿರೋ ಮೆಣಸಿನ್ಕಾಯಿನ ಆಯ್ದುಕೊಂಡು ನಾವು ರೆಡಿ ಮಾಡ್ಕೊಬೇಕಾಗತ್ತೆ. ಮತ್ತು ಕರಿಬೇವು ಹಾಕೋದ್ರಿಂದ ಸಾಂಬಾರು ಪುಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಮೊದಲಿಗೆ ನಾನು ಬಾಣಲೆ ಬಿಸಿ ಮಾಡಿಕೊಂಡು ಸ್ಪೈಸಸ್ ಎಲ್ಲ ಒಮ್ಮೆಲೆ ಹಾಕ್ಕೊಳ್ತೀನಿ. ಯಾಕಂದರೆ ಸ್ವಲ್ಪನೇ ಬಿಸಿ ಆದರೆ ಸಾಕು, ಯಾಕಂದರೆ ಡ್ರೈ ಅಲ್ವಾ ಅದು. ಮತ್ತೆ ನಾವು ಡ್ರೈ ಮಾಡುವಂಥ ಅವಶ್ಯಕತೆ ಏನಿರಲ್ಲ. ಜಸ್ಟು ಬಿಸಿಲಿಲ್ಲದೆ ಇರೋ ಕಾರಣ ನಾನು ಸ್ಟವ್ ಮೇಲಿಟ್ಟು ಬಿಸಿಲಲ್ಲಿ ಯಾವ ರೀತಿ ಸ್ವಲ್ಪ ಬಿಸಿ ಬಂದಿರೋದು ಆ ಲೆವೆಲ್ಲಿಗೆ ನಾನು ತೊಗೊಂಡಿದ್ದೀನಿ. ಅರಿಶಿಣದ ಗೊನೆಯೂ ಅಷ್ಟೇ, ನಾನು ಅದನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಮಿಲ್ ಮಾಡಿಸುವಾಗ ಚೆನ್ನಾಗಾಗಲಿ ಅಂತ. ಇದನ್ನು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಚಕ್ಕೆ ಲವಂಗ ಏನು ಬಿಸಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ, ಬಟ್ ಇದ್ರ ಜೊತೆನೇ ಹಾಕ್ಕೊಂಬಿಡೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ಚಕ್ಕೆನೂ ಅಷ್ಟೇ ಸ್ವಲ್ಪ ಚೂರು ಮಾಡಿ ಹಾಕ್ಕೊಳ್ಳಿ, ಮಿಲ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಒಂದು ಉಗುರು ಬೆಚ್ಚಗಾಗೋಷ್ಟು ಅದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ಇದನ್ನೆಲ್ಲ ನಾನು ಒಂದು ಪಾತ್ರೆಯಲ್ಲಿ ಸೈಡಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಹೆಸ್ರು ಕಾಳು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಅದನ್ನು ಫ್ರೈ ಮಾಡಿಕೊಂಡು ಅದನ್ನು ಶಿಫ್ಟ್ ಮಾಡಿಕೊಂಡು ಕಡಲೆಕಾಳು ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ, ಅದು ತುಂಬ ಗಟ್ಟಿ ಇರುತ್ತೆ. ಸೊ ಅದು ಬಿಸಿಯಾದ ನಂತರ ನೆಕ್ಸ್ಟು ನಾನಿಲ್ಲಿ ಕಡಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಎಲ್ಲನೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬಿಸಿ ಮಾಡ್ಕೊಬೇಕು. ಕಡಲೆ ಸುಮಾರಾಗಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನು ಮೆಣಸಿನ್ಕಾಯಿ, ಇದು ಸ್ವಲ್ಪ ದಪ್ಪಕ್ಕೆ ಉದ್ದ ಇರುತ್ತಲ್ಲ, ಇದು
ಇದು ಜಾಸ್ತಿ ತೊಗೊಂಡಿರೋದ್ರಿಂದ ನಾನು 3 ಟೈಮ್ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನೇ ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗುತ್ತೆ, ಅದು ಸೀದೋಗೋ ರೀತಿ ಬಿಸಿ ಮಾಡ್ಕೊಬೇಡಿ, ಮೀಡಿಯಮಾಗೆ. ಇನ್ನು ಬ್ಯಾಡಗಿ ಮೆಣಸಿನ್ಕಾಯಿ, ಈ ಮೆಣಸಿನ್ಕಾಯಿ ಬೇಕಾದ್ರೆ ಜಾಸ್ತಿ ತೊಗೊಬೋದು, ಕಲರು ಫುಲ್ಲು ರೆಡ್ಡಾಗಿ ಬರುತ್ತೆ ಸಾಂಬಾರು. ನಾವು ಯಾವುದೇ ಸಾಂಬಾರು ಮಾಡಿದ್ರೂ ರೆಡ್ಡಾಗಿ ಬರುತ್ತೆ. ಇನ್ನು ಚಿಕನ್ ಮಟನ್ ಸಾಂಬಾರಿಗಂತೂ ಫುಲ್ಲು ಚೆನ್ನಾಗಿರುತ್ತೆ ಈ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ, ಅಷ್ಟು ಕಲರ್ ಬರುತ್ತೆ. ಇನ್ನು ಈ ಮೆಣಸಿನ್ಕಾಯಿ ಚೋಟ್ ಮೆಣಸಿನ್ಕಾಯಿ ಇದನ್ನು ಖಾರ ತುಂಬ ಇರುತ್ತೆ, ಇದನ್ನು ನೋಡಿ ತೊಗೋಬೇಕು. ನಮ್ಮ ಖಾರ ಯಾವ ರೀತಿ ಬೇಕಾಗುತ್ತೆ ಆ ರೀತಿಲಿ ಈ ಮೆಣಸಿನ್ಕಾಯಿನ ತೊಗೊಬೇಕಾಗತ್ತೆ. ನೆಕ್ಸ್ಟು ನಾನಿಲ್ಲಿ ಮೆಂತ್ಯ, ಯಾವಾಗಲೇ ಹೇಳಿದ್ನಲ್ಲ ಮೆಂತ್ಯ ಮನೇಲೇ ಇತ್ತು, ಸೊ ನಾನು ಅದೇನು ತೊಗೊಂಡು ಬಂದಿರಲಿಲ್ಲ, ಇದನ್ನು ಫ್ರೈ ಮಾಡಿಕೊಂಡೆ. ನಂತರ ಕರಿಬೇವು ಒಣಗಿರೋದಿದ್ದರೆ ಹಾಗೆ ಹಾಕ್ಕೊಳ್ಳಿ, ಒಣಗಿರೋದಿಲ್ಲ ಅಂದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಯಾವ ಒಂದು ದಿನಸಿ ಬ್ಯಾಗ್ ತಂದಿದ್ದೆ ಅದೇ ಬ್ಯಾಗ್ಗೆ ಮತ್ತೆ ಅದನ್ನು ಹಾಕ್ಕೊಂಡೋಗಿ ಮಿಲ್ ಮಾಡಿಸ್ಕೊಬಂದೆ. ನೋಡಿ, ಮಿಲ್ ಮಾಡಿದ್ಮೇಲೆ ಈ ರೀತಿ ಬಂತು. ಈ ಅಕ್ಕಿ ಏನಪ್ಪ ಅಂದರೆ ಮಿಲ್ ಮಾಡಿಸಿದ್ಮೇಲೆ ಇನ್ನೂ ಉಳ್ಕೊಂಡಿರತ್ತಲ್ವ, ಒಂದು ಸಲ ಅಕ್ಕಿ ಉಳಿಸ್ಕೊಂಡ್ರೆ ಉಳಿದಿರೋವಂಥ ಖಾರದ ಪುಡಿ ಎಲ್ಲ ಬರುತ್ತೆ, ಅದನ್ನು ನಾವು ಒಂದು ಜರಡಿ ಇಟ್ಟು ಬೇರೆ ಸ್ಟೋರ್ ಮಾಡಿ ಇಟ್ಕೊಬೋದು. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.